ಅತ್ಗೆ ಹೆಂಗೆ ಆರಾಮ್ ಕುಂತ್ಬಿಟ್ಟಾಳ ಮೇಡಮು. ಏನು ಅವ್ರ ಅಪ್ಪನ ಮನೆದು ಜೋಕಾಲಿ ಅನ್ನತ್ತಾರ ಆರಾಮ್ ಕುಂತಾಳ. ಅನುಭವಿಸ್ಲಿ ಇರು, ಕಂಡಿಲ್ಲಲ್ಲ, ಯಾವತ್ತೂ ನೋಡಿಲ್ಲ, ಎಲ್ಲನೂ ಸೌಕರ್ಯಗಳನ್ನ ಅನುಭವಿಸ್ಲಿ. ಏ ಹಲೋ, ಕೂತ್ಬಿಟ್ಟೆಲ್ಲ ಆರಾಮ ಬಾಯಿಲಿ. ನೋಡ್ರಿ ಅತ್ತಿಗೆ ಹೆಂಗೆ ಆಕಿ ಪಾಡಿಗೆ ಕೂತಾಳ. ಇಷ್ಟು ಕರೆದ್ರೂ ಆಕಿಗೆ ಲಕ್ಷಣ ಇಲ್ಲ ನಮ್ಮ ಕಡೆ, ಭಾಳ ತಕ್ಕಿದ. ಏ ಡುಮ್ಮಿ ನನ್ನೇನು ಆರಾಮ ಇರಕ್ಕೆ ಬಿಡಬಾರ್ದು ಅಂಥೇಳಿ ನೀವಿಬ್ಬರು ನಿರ್ಧಾರ ಮಾಡ್ದಂಗೆ ಐತಿ. ಎಲ್ಲೋದ್ರೂ ನನ್ನ ಬೆನ್ನು ಹತ್ಕೊಂಡೆ ಬರ್ತೀರಿ. ಅದೇನ ಅಂತಾರಲ್ಲ, ಜನ್ಮಕ್ಕೆ ಕಂಟಿದ್ದೀವಿ ಅಂತಂದು ಹಂಗಾಗಿರಿ ನೋಡಿ ನೀವು ನನಗೆ. ಏ ಹಲೋ, ಜಾಸ್ತಿ ಮಾತಾಡಬೇಡ. ನೀನು ಯೋಗ್ಯತೆ ನೋಡ್ಕೊ ಫಸ್ಟು. ಈ ಮನೆ ಸೊಸೆಯಾಗಿರಕ್ಕಲ್ಲ ನೀನು, ಈ ಮನೆ ಕೆಲಸಕ್ಕೆ ಆಗಿ ನಮ್ಮ ಮನೆಗೆ ಇರಕ್ಕೆ ನಿಂಗೆ ಯೋಗ್ಯತೆ ಇಲ್ಲ. ಇನ್ನು ಜಾಸ್ತಿ ಎದುರು ಮಾತಾಡೋದಲ್ಲ ಇಟ್ಕೊಳಕ್ಕೆ ಹೋಗ್ಬೇಡ ನೀನು. ಅಲ್ಲಿ ಕೇಳಕ್ಕೆ ಬಾ. ಅತ್ತಿಯರು ಯಾಕೆ ನೀನು ಕರೆದ್ರು, ಅದಕ್ಕೆ ನೀನು ಕರಿಯಕ್ಕೆ ಬಂದೀನಿ. ಇಲ್ಲ ಅಂದಿದ್ರಾ ಇವತ್ತು ಮನೆಗೆ ಎಲ್ಲರೂ ಹೋದಾರ. ಅಭಿನ ಓಡಿಸ್ತಾನೆ ನೀನು ಒಂದಿನ ಮನೆ ಬಿಟ್ಟು. ಅದೇ ರೀತಿಗೆ ತಿರ್ಕನ್ಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿ ಒಳಗೆ ಕೊಡೆ ಹಿಡ್ದಿದ್ದಂತಾರಲ್ಲ ಹಂಗ. ಏನೋ ನಾವೆಲ್ಲ ಸೇರಿ ಪಾಪ ಅಂತೇಳಿ ಏನೋ ಪೂಜೆದು ಉಸ್ತುವಾರಿ ಕೊಟ್ರ ಜಾಸ್ತಿನೇ ಆತಿಕ್ಕಿದ. ಏ ಬಾ ಕೆಳಗಲ್ಲಿ ಮಮ್ಮಿ ಕರೆಗತ್ತಾಳ, ಏನಂತ ಕೇಳ್ಬಾ. ನನ್ನ ಅದು ಅತ್ತಿಯರು ಕರೀತಾರ, ಚಾನ್ಸ್ ಇಲ್ಲ. ನೀವೆಲ್ಲ ಏನೋ ಪ್ಲ್ಯಾನ್ ಮಾಡಿ ನನಗೆ ಅವಮಾನ ಮಾಡಬೇಕು ಅಂತಲೇ ಏನೋ ಪ್ಲ್ಯಾನ್ ಮಾಡಿರಿ. ನಾನಂತರೂ ಕೆಳಗೆ ಬರಲ್ಲ, ಏನಾರು ಮಾಡ್ರಿ. ನನಗೇನು ಬಿಡು, ನಿನ್ನಿಷ್ಟ. ಕರೆದಿದ್ದಂತರೂ ನಿಜ. ಮಮ್ಮಿ ಬಂದ್ರೆ ಬಾ, ಬಿಟ್ರೆ ಬಿಡು. ಬನ್ನಿ ಅತ್ತಿಗೆ ನಾವು ಹೋಗೋಣ. ನಾನು ಇಲ್ಲಿ ಕೂತ್ಕೊಳ್ಳೋಕೆ ಹೋಗಲ್ಲ. ಎಲ್ಲಿ ಕೂತ್ಕೊಂಡ್ರು ನೆಮ್ಮದಿ ಇಲ್ಲ ಈ ಮನೆಯೊಳಗೆ. ಯಾಕಾರ ಮದುವೆ ಆದ್ನ ಏನ. ಹೇ ರಾಧಾ, ಏನಾದ್ರಿ? ಯಾಕೆ ಸಿಟ್ಟೊಳಗಿದ್ದೀರಿ? ನಿನಗ ಏನು ಹೇಳಿದ್ದೆ ನಾನು? ನೀನೇನು ಮಾಡಕತ್ತಿ ಮನೆಯೊಳಗ? ನಿಜ ಹೇಳ್ತಿದ್ದೀನಿ ಕೇಳ್ರಾದ. ಇವತ್ತು ಮಾತ್ರ ನೀನು ಎಷ್ಟು ಸಿಟ್ಟು ಬರ್ಸಕತ್ತಿ ಅಂದ್ರ ಅಷ್ಟು ಸಿಟ್ಟು ಬರ್ಸಕತ್ತಿ. ಯಾಕೆ ಈ ಥರ ಬಿಹೇವ್ ಮಾಡಕತ್ತಿ ರಾಧಾ ನೀನು? ನಂಗೆ ಇಷ್ಟು ಫ್ರಸ್ಟ್ರೇಷನ್ ಆಗದೆ ಇದು ಗೊತ್ತನೋ. ಯಾಕರ ನಿನ್ನ ಮದುವೆ ಆಗಿನೋ, ಯಾಕರ ನೀನು ಲವ್ ಮಾಡಿದ್ನೋ ಅನ್ಸಕತ್ತೈತಿ ನನಗಂತೂ ನಿಜವಾಗ್ಲು. ಅಲ್ರಿ ಈಗ ಏನಾದಂತರ ಹೇಳ್ರಿ. ಎದಕ್ಕೆ ಸುಮ್ಮನೆ ಬನ್ನಿ ಈ ಥರ ಕೂಗಾಡಕತ್ತೀರಿ? ನಾನು ಏನು ಮಾಡಿದೆ? ನಾನು ಸುಮ್ಮನೆ ಕೂತೀನಿ ಇಲ್ಲಿ ನನ್ನ ಪಾಡಿಗೆ. ನಾನು ನಿನ್ಗೇನು ಹೇಳಿದ್ದೆ ನಾನು? ಈಗ ನಾಳೆ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಅಂತ ಅಪ್ಪ ಬೆಳಗ್ಗೆ ಹೇಳಿದ್ರೆ ತಾನೆ. ನೀನು ಏನು ಮಾಡಕತ್ತಿ? ಪೂಜೆದೆಲ್ಲ ಏನು ಇನಿಷಿಯೇಟಿವ್ ತೊಗೊಳಕತ್ತಿಲ್ಲ. ನಾನು ಅಮ್ಮ ಇದ್ದೀವಿ, ನಿಮ್ಮ ಮೇಲಿದ್ದೆ. ಅತ್ತಿಗೆ ಪೂಜಾ ನಿನ್ನ ಕರಿಯಕ್ಕೆ ಬಂದ್ರ ನಾ ಬರಲ್ಲ ಅಂತ ಹೇಳು ಅಂತ ಹೇಳಿ ಕಳಿಸಿದಿ. ಮಮ್ಮಿಗೆ ಮರ್ಯಾದಿಲ್ಲ, ದುಡ್ಡರು ಸಣ್ಣರು ಅನ್ನೋದೊಂದು ಚೂರು ಇಲ್ಲ ನಿನಗೇನು ಸಂಸ್ಕಾರ ಕೊಟ್ಟಾರ? ಎಲ್ಲರಿಗೂ ಎದುರೆದ್ರು ಮಾತಾಡು, ಆಗ ಮಾಡಲ್ಲ ಮಟ್ಟಲ್ಲ ಅಂತ ಹೇಳ್ಯಾರ ನಿಂಗೆ. ಮೊದಲು ಎದ್ದು ಕೆಳಗೆ ಬಾ, ಏನೇನು ಕೆಲಸ ಐತೆ ಅನ್ನೋದನ್ನ ಮಾಡು. ನಿಮ್ಮ ಮನೆಗೆ ನೀನು ಕೆಲಸನೇ ಮಾಡ್ತಿರ್ಲಿಲ್ಲ, ನಾನು ಹಿಂಗೆ ಕುಂದಿರ್ತಿದ್ದೇನು ಕಲ್ ಕುಂತಂಗ. ಅದೇನೋ ಅಂತಾರಲ್ಲ ಹಂಗಾಗೈತೆ ನೋಡು ನಂದು ಬಾಳೆವು. ಆಸೆ ಪಟ್ಟು ನೀನು ಲವ್ ಮಾಡಿ ಮದುವೆ ಆಗಿರೋದು ಎಲ್ಲ ನಿನ್ನಿಂದ ನನಗೆ ಇರದೇ ಇರೋ ತೊಂದರೆ ಎಲ್ಲ ಬರಲಿ ಅಂತಲ್ಲ, ಸುಖವಾಗಿ ನಿನ್ನ ಜೊತೆಗೆ ಇರ್ಬೇಕಂತ ಹೇಳಿ. ಸ್ವಲ್ಪ ಅರ್ಥ ಮಾಡ್ಕೊ. ನೀ ಬಡವಿ ಅಂತ ಗೊತ್ತು, ನೀನು ನೋಡೋಕಷ್ಟು ಚೆನ್ನಾಗಿಲ್ಲ ಅಂತ ಗೊತ್ತು. ಆದರೂ ನಾನು ನಿನ್ನ ಮದುವೆಗಿನ ಅಂದ್ರೆ ಅರ್ಥ ಮಾಡ್ಕೋಬೇಕು ನೀನು ಸ್ವಲ್ಪ. ನಾನೇನು ನಿಮ್ಗೆ ನನ್ನ ಮದುವೆ ಆಗ್ರಿ ಅಂತಲೂ ಹೇಳಿರಲಿಲ್ಲ, ಲವ್ ಮಾಡ್ರಿ ಅಂತಲೂ ಹೇಳಿರಲಿಲ್ಲ. ನೀವ ನನ್ನ ಹಿಂದೆ ಬಿದ್ದು ನಾನು ಲವ್ ಮಾಡಿದ್ದು. ನಾನು ಏನೂ ಮುಚ್ಚಿಟ್ಟಿಲ್ಲ. ನನ್ನ ಹತ್ರ ಎಷ್ಟು ಆಸ್ತಿ ಐತಿ, ನಮ್ಮ ಅಪ್ಪ ಅಮ್ಮ ಎಂಥವ್ರು, ನಾ ಎಲ್ಲಿಂದ ಬಂದೀನಿ ನಿಮಗೆಲ್ಲ ಗೊತ್ತಿತ್ತು. ಇವಾಗ ಯಾಕೆ ಈ ಥರ ಮಾತಾಡಕತ್ತೀರಿ? ಎಲ್ಲ ಗೊತ್ತಿತ್ತಲ್ಲ ನಿಮ್ಗೆ. ಗೊತ್ತಿದ್ದ ಮೇಲೆ ನನ್ನ ಮದುವೆ ಕರ್ಕೊಂಬಂದ್ರಲ್ಲ, ಈಗ ಯಾಕೆ ಈ ಥರ ಬಿಹೇವ್ ಮಾಡಕತ್ತೀರಿ? ನಾನೇನು ನಿಮ್ಗೆ ಸಂಬಂಧನೇ ಇಲ್ಲ ನಂಗೆ ಇರ್ತೀರಿ. ಬರೀ ಅಡ್ಜಸ್ಟ್ ಮಾಡ್ಕೊ, ನಮ್ಮ ಅಪ್ಪ ಅಮ್ಮನ ಜೊತೆಗೆ ಅಡ್ಜಸ್ಟ್ ಮಾಡ್ಕೊ, ನಮ್ಮ ಅಕ್ಕ ತಂಗಿಯ ಜೊತೆಗೆ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳ್ತೀರ ಹೊರತು ಅವ್ರಿಗೆ ಯಾವತ್ತಾದರೂ ಹೇಳಿರಾ ನೀವು ನಾನು ಹೆಂಡತಿ ಜೊತೆಗೆ ಅಡ್ಜಸ್ಟ್ ಮಾಡ್ಕೊಂಡು ಅವಳು ಚೆನ್ನಾಗಿ ನೋಡ್ಕೊರಿ ಅಂಥೇಳಿ? ನಾನು ಎಷ್ಟು ಪ್ರಯತ್ನ ಮಾಡಕತ್ತೀನಿ ಅಂತ ಗೊತ್ತೈತೇನು? ಅತ್ತೆಯರು ಎಷ್ಟು ನನಗೆ ನೀವಿದ್ದಾಗೊಂದು ಇಲ್ದಿರೋಗೊಂದು ಮಾಡ್ತಾರಂತ ಏನಾರು ಗೊತ್ತೈತೆ ನಿಮ್ಗೆ? ಅದೆಲ್ಲ ನಿಮ್ಗೆ ಗೊತ್ತಾಗಲ್ಲ ರೀ. ನೀನು ನಮ್ಮ ಮಮ್ಮಿ ಬಗ್ಗೆ ಎಲ್ಲ ಮಾತಾಡಬೇಡ. ನಿಂಗೆ ಆ ಯೋಗ್ಯತೆನೂ ಇಲ್ಲ. ನಮ್ಮ ಮಮ್ಮಿ ಬಗ್ಗೆ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಮಾತಾಡೋಕೆ ನೀನು ನಿಜವಾಗ್ಲೂ ನಿನಗೆ ಯೋಗ್ಯತೆ ಇಲ್ಲ ಹೇಳ್ತೀನಿ ನಾನು. ನಂಗೆ ಗೊತ್ತು ನನ್ನ ಫ್ಯಾಮ್ಲಿ ಯಾವ ಥರ ಐತಿ. 4 ಮಂದಿ ಒಳಗೆ ನನ್ನ ಫ್ಯಾಮ್ಲಿಗೆ ನೀನು ತಲೆ ತಗ್ಸೋ ಕೆಲಸ ನೀ ಮಾಡಕತ್ತಿದ್ದಿ. ಎಷ್ಟಾಗಲಿ ನಿನಗೆ ಸಂಸ್ಕಾರನೂ ಇಲ್ಲ. ಹಳ್ಳಿಯಿಂದ ಬಂದವರಲ್ಲ, ನಿಮ್ಗೆ ಅವೆಲ್ಲ ಮಾನ ಮರ್ಯಾದೆ ಏನೂ ಗೊತ್ತಿರಲ್ಲ ನಿಮ್ಗೆ. ಸುಮ್ಮನೆ ನನ್ನ ಜೊತೆ ಜಗಳ ಮಾಡಬೇಡ ರಾಧಾ, ನಾ ಹೇಳೋದು ಕೇಳು. ಬಂದು ಅಲ್ಲಿ ಎಲ್ಲ ಮಮ್ಮಿ ಅತ್ತಿಗೆ ಪೂಜಾ ಎಲ್ಲ ರೆಡಿ ಮಾಡತ್ತಾರೆ ಪೂಜೆಗೆ. ನೀ ಬರದೇ ಇರೋದಕ್ಕೆ ಅವ್ರು ನನಗೆ ಹೇಳಿದ್ರು, ಅವಳು ಬರಲ್ಲ, ಅವಳು ಸುಮ್ಮನೆ ಅವಳು ಕರಿಯಲ್ಲ ನಾವು ಅಂತೇಳಿ ಅವ್ರು ರೆಡಿ ಮಾಡಕತ್ತಾರ. ಕೆಳಗಡೆ ಬಂದು ಸುಮ್ಮನೆ ಮಮ್ಮಿ ಏನು ಹೇಳ್ತಾರೆ ಆ ಕೆಲಸ ಮಾಡು, ನಡಿ ಎದ್ದು. ರೀ ಒಂದ್ಸರಿನಾದರೂ ನನ್ನ ಮಾತು ನಂಬ್ರಿ. ನಾ ಹೇಳೋದು ಏನಂತ ಒಂದ್ಸರಿ ಆದರೂ ಕೇಳಿ. ನಿಜ ಹೇಳ್ತಾರತ್ತೆ, ಅಡುಗೆ ಮನೆಗೆ ಬರಬೇಡ,
ನಿನಗೆ ಈ ಮನೇಲಿ ಕೆಲಸದವಳಾಗಿರೋಕ್ಕೂ ಯೋಗ್ಯತೆ ಇಲ್ಲ ಅಂತ ನಿಜ ಅತ್ತೇನೆ ಹೇಳ್ತಾರೆ. ದಿನ ಮಧ್ಯಾಹ್ನ ಗಂಗಮ್ಮಜ್ಜಿ ನನಗೆ ಬೇರೆ ಅಡುಗೆ ಮಾಡಿ ರೂಮ್ಗೆ ತಂದಿಡ್ತಾರ. ನನ್ನ ಕಣ್ಣು ಮುಂದೆ ನೀ ಕಾಣಿಸ್ಕೋಬಾರ್ದು ಅಂತ ಅತ್ತೆ, ಪ್ರಿಯಾ ಅತ್ತಿಗೆ ಎಲ್ಲರೂ ಅದೇ ಹೇಳೋದು. ನೀವು ನಂಬಲ್ಲ ನನ್ನ ಮಾತನ್ನ. ದಯವಿಟ್ಟು ಒಂದು ಸರಿ ನನ್ನ ಮಾತು ನಂಬಿ ನನ್ನ ಜೊತೆಗೆ ನಿಂತ್ಕೊಳ್ರಿ. ನಿನ್ನ ಜೊತೆಗೆ ಅಲ್ಲ, ನಮ್ಮ ಮಮ್ಮಿ ಏನು ಅಂತ ಗೊತ್ತಿಲ್ಲ ನಂಗೆ. ನಮ್ಮ ಅತ್ತಿಗೆ ಎಷ್ಟು ವರ್ಷ ಆಯಿತು ನಮ್ಮ ಮನೆಗೆ ಬಂದು. ಅವ್ರು ಏನಂತ ನಮಗೆ ಗೊತ್ತಿರಲ್ಲನು. ನೀನು ಏನೇನೋ ಹೇಳಿ ನನ್ನನ್ನು ಡೈವರ್ಟ್ ಮಾಡೋಕೆ ನೋಡಬೇಡ ರಾಧಾ. ಇವಾಗ ನಮ್ಮ ಮನೆಗೆ ನಿನಗೆ ಇರೋಕ್ಕೆ ಇಷ್ಟ ಇಲ್ಲ ಅಂದರೆ ಅದು ಓಪನ್ ಆಗಿ ಹೇಳು. ನಾ ಇರೋಕ್ಕಾಗಲ್ಲ ಅಂಥೇಳಿ. ಅಷ್ಟಕ್ಕೂ ನಿಂಗೆ ಏನು ರೀಸನ್ನೇ ಇಲ್ಲ ನಮ್ಮ ಮನೆಗೆ ಇರಲ್ಲ ಅಂತ ಹೇಳಕ್ಕೆ. ಯಾಕಂದ್ರೆ ಇಷ್ಟು ದೊಡ್ಡ ಮನೆ, ಕೈ ಕಾಲಿಗೆಲ್ಲ ಆಳುಗಳು, ಇಷ್ಟು ನಿಮ್ಮ ಸೌಕರ್ಯ ಇರೋ ಗಂಡ ಮನೆ ನಿಮ್ಮ ಅಪ್ಪ ಅಮ್ಮ ಹುಡುಕಿದ್ರೂ ಸಿಗ್ತಿರ್ಲಿಲ್ಲ. ಇನ್ನೇನು ರೀಸನ್ನು? ನೋಡಮ್ಮ, ಸ್ವಲ್ಪ ಕೋಪ ಇರೋದಂತರೂ ನಿನ್ನ ಮೇಲೆ ಅದು ನಿಜ ನಮ್ಮ ಮಮ್ಮಿಗೆ. ಆದರೆ ಆ ಥರ ಎಲ್ಲ ನಿನ್ನನ್ನು ಚೀಪಾಗಿ ನಡೆಸ್ಕೊಳ್ಳೋಷ್ಟು ಕೀಳ್ಮಟ್ಟಕ್ಕೆ ನಮ್ಮ ಮಮ್ಮಿ ಇಳಿದಿಲ್ಲ ಇನ್ನು. ಈಗ ಎದ್ದು ನೀನು ಬರ್ತೀಯೋ ಬರಲ್ವೋ? ಈಗ ನಾನು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ಎದ್ದು ಬಂದ್ರೂ ನಿಮ್ಮ ಮಮ್ಮಿ ಮತ್ತೆ ನನಗೆ ಸೈಡ್ ಕರೆದು ಯಾಕೆ ಬಂದೆ ಅಂತಲೇ ಕೇಳ್ತಾರೆ. ನಂಗೆ ಪ್ರತಿ ಸರಿನೂ ಅವಮಾನ ಮಾಡಿಸ್ಕೊಳಕ್ಕೆ ಇಷ್ಟ ಇಲ್ಲ ಅಭಿ. ನಾನಂತರೂ ಯಾವುದೇ ಕಾರಣಕ್ಕೂ ಬರಲ್ಲ. ಅದೇನು ಪೂಜೆ ಮಾಡ್ಕೋತೀರೋ ಪುನಸ್ಕಾರ ಮಾಡ್ಕೋತೀರೋ ನೀವು ಮಾಡ್ಕೊಳ್ಳಿ, ನನಗಂಕರೂ ಆಗಲ್ಲ. ಸಾಧ್ಯ ಆದರೆ ನನ್ನನ್ನು ಕರ್ಕೊಂಡೋಗಿ ನಮ್ಮ ಅಮ್ಮನ ಮನೆಗೆ ಬಿಟ್ಕೊಂಬಿಡಿ. ರಾಧಾ, ನಂಗೆ ತುಂಬ ಕೋಪ ಬರ್ಸಕತ್ತಿ ನೀನು. ನಂಗೆ ಸಿಟ್ಟು ಬಂದರೆ ನಾನು ಏನು ಮಾಡ್ತೀನೋ ನನಗೂ ಗೊತ್ತಿರಂಗಿಲ್ಲ. ಅತಿಯಾಗಿ ಮಾತಾಡಕತ್ತಿ ನೀನು. ರೀ ಅಭಿ, ನಾನು ನಿಜ ಹೇಳ್ತಿದ್ದೀನಿ ಕೇಳ್ರಿ. ಅತ್ತಿ ಮಾಡ್ತಾ ಇರೋದು ನಾನಲ್ಲ, ನಿಮ್ಮ ಮನೆಯವರು. ನಿಮ್ಮ ತಂಗಿ ಒಂದ್ಸರಿ ಬರ್ತಾಳ, ನಿಮ್ಮ ಅತ್ತಿಗೆ ಒಂದ್ಸರಿ ಬರ್ತಾರ, ನಿಮ್ಮ ಮಮ್ಮಿ ಒಂದ್ಸರಿ ಬರ್ತಾರ. ಬಂದು ನನಗೆ ಇಷ್ಟು ಚುಚ್ಚಿ ಮಾತಾಡಿ ನಾನಾಗಿ ಮನೆ ಬಿಟ್ಟು ಹೋಗಬೇಕು ಆ ಥರ ಅವ್ರು ಮಾಡಕತ್ತಾರ. ಅವ್ರು ಏನೇನೋ ಪ್ಲ್ಯಾನ್ ಮಾಡ್ಯಾರ. ನೀವು ನನ್ನ ಮಾತು ಒಂದ್ಸರಿ ನಂಬಿ ನನ್ನ ಜೊತೆಗೆ ನಿಂತ್ಕೊಳ್ಳಿ. ನಾನು ಏನಂತ ಪ್ರೂವ್ ಮಾಡ್ತೀನಿ. ಅವ್ರ ಮುಖ ಎಲ್ಲ ನಿಮ್ಮ ಮುಂದೆ ನಾನು ಕಳಿಸ್ತೀನಿ, ಅವ್ರ ಮುಖವಾಡನ.